ನಾನು ನಿಮ್ಮ ಗುಣ ಅರಿಯದೆ ಮಾತಾಡ್ತಾ ಇರೋದು. ಇವತ್ತು ಸರ್ಕಾರಿ ಶಾಲೆ HID ಸಿನಿಮಾ ರಿಲೀಸ್ ಆಗಿದೆ ರಾಜ್ಯಾದ್ಯಂತ. ವಿಷಯ ಏನು ಅಂತಂದ್ರೆ ಕನ್ನಡ ಶಾಲೆಗಳನ್ನು ಉಳಿಸಬೇಕು, ಕನ್ನಡ ಭಾಷೆಯನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರುವಂಥ ಚಿತ್ರ ಸರ್ಕಾರಿ ಶಾಲೆ HID. ಇವತ್ತು ಎಷ್ಟಡೆ 8 ಕಡೆ ಪ್ರೀಮಿಯರ್ ಶೋ ಆಗಿದೆ, 8 ಕಡೆ ಹೌಸ್ಫುಲ್ಲು. ಬಟ್ ಪ್ರತಿಯೊಬ್ಬರು ಏನು ಸಾವಿರಾರು ಜನ ಸಿನಿಮಾ ನೋಡಿದ್ದಾರೆ, ಪ್ರತಿಯೊಬ್ಬರು ಇಷ್ಟಪಟ್ಟು ಒಂದು ಕನ್ನಡ ಶಾಲೆ ಬಗ್ಗೆ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ನೋದು ಪ್ರತಿಯೊಬ್ಬರು ಇಷ್ಟಪಟ್ಟಿದ್ದಾರೆ. ಆದರೆ ಒಂದು ಬೇಸರದ ಸಂಗತಿ ಅಂತಂದರೆ ಸರ್ಕಾರಿ ಶಾಲೆ HID ಸಿನಿಮಾದ ಉದ್ದೇಶ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಗಿಲ್ಲಿಯವರ ಬಗ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಯಾಕೆ ಅಂತಂದರೆ ಇವತ್ತು ಒಂದು ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿ ಇವತ್ತು ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಒಂದೇ ಒಂದು ಪೋಸ್ಟ್, ಒಂದು ಸಿಂಗಲ್ ಪೋಸ್ಟ್ ಅವರು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಒಂದು ಪೋಸ್ಟ್ ಮಾಡಿಲ್ಲ. ಅದ್ರ ಬಗ್ಗೆ ನಮಗೆ ತುಂಬ ಬೇಸರ ಇದೆ. ದಯವಿಟ್ಟು ನೀವು ಈ ಸಿನಿಮಾದಲ್ಲಿ ಮಾಡಿದ್ರ, ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರ, ಅಭಿನಯಿಸಿದ್ರ ಅಂದರೆ ಅದನ್ನ ಪ್ರಮೋಷನ್ ಮಾಡೋದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿರುತ್ತೆ. ಯಾಕಂದ್ರೆ ಮಕ್ಕಳು ಕೂಡ ಆಕ್ಟ್ ಮಾಡಿರೋ ಬ್ಯಾಕ್ಗ್ರೌಂಡ್ ಸುಮ್ಮನೆ ಇಟ್ಟಿರೋಂಥ ಕ್ಯಾರೆಕ್ಟರ್ ಕೂಡ ನೀವು ದೊಡ್ಡ ಮಟ್ಟ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಬಟ್ ಮುಖ್ಯ ಪಾತ್ರ ಮಾಡಿ ಪ್ರಮೋಷನ್ ಮಾಡದಿದ್ರೆ ದಯವಿಟ್ಟು ಒಬ್ಬರಿಂದನ ಇಲ್ಲಿ ಪ್ರತಿಯೊಂದು ಟೀಮನು, ಅಂದ್ರೆ ನಾನು ಹೇಳ್ತಾ ಇರೋದೇನಂದ್ರೆ ಒಬ್ಬ ಟೆಕ್ನಿಷಿಯನ್ಸ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ನಿರ್ಮಾಪಕರು ಇರ್ಬೋದು, ಪ್ರತಿಯೊಬ್ಬರು ಅವರ ಒಂದು ಏನಂದ್ರೆ ಶ್ರಮ ವ್ಯರ್ಥ ಆಗ್ತಾ ಇದೆ. ಅಂದ್ರೆ ಈ 100 ಸತಿ ಕಾಲ್ ಮಾಡ್ಬಿಟ್ಟಿದ್ವಿ. ಪ್ರೀಮಿಯರ್ ಶೋ 8 ಶೋ ಮಾಡಿದೀವಿ ಸರ್. 8 ಶೋನು ಹೌಸ್ಫುಲ್ ಆಗಿದೆ ಸರ್. ಇವತ್ತು ಭೂಮಿಕಾ ಆಗಿರ್ಬೋದು ಎಲ್ಲಾ ಕಡೆನೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್. ಯಾಕಂದ್ರೆ ಇಷ್ಟು ಮಟ್ಟಿಗೆ ತುಂಬಾ ಚೆನ್ನಾಗಿ ಮಾಡಿದ್ವಿ ಸಿನಿಮಾನ. ಬಟ್ ಏನಂದ್ರೆ ಇವತ್ತು ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಜನಗಳನ್ನ ಬೈತಾ ಇದೀವಿ. ಎಲ್ಲರೂ ಮಾಡ್ತಾ ಇರೋದೇ ಆ ಕೆಲಸ. ಬಟ್ ಸಿನಿಮಾ ಅವ್ರಿಗೆ ರೀಚ್ ಆಗಿರಲ್ಲ ಸರ್. ಇವತ್ತು ಎಂತ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ರು ಜನಕ್ಕೆ ರೀಚ್ ಆಗ್ತಾ ಇಲ್ಲ. ಮೇನ್ ಆಗಿ ಇವತ್ತು ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡಿದ್ರು ರೀಚ್ ಮಾಡೋದು ಕಷ್ಟ ಐತೆ. ಅವರು ಮುಖ್ಯ ಪಾತ್ರ ಮಾಡಿದ್ದಾರೆ ಸರ್. ಇವತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಏನಾದ್ರೂ ಒಂದು ಮೆಸೇಜ್ ಅಂತ ಕೊಡೋದಿದ್ರೆ ಅವರು ಗಿಲ್ಲಿ ನಟ ಅವರು ಕೊಟ್ಟಿದ್ದಾರೆ ಸರ್. ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ ಮಾತ್ರ. ಅದ್ ಏನ್ ಗೊತ್ತಾ ಸರ್, ಮೇನ್ ಆಗಿ ಇವತ್ತು ಯಾರೇ ಒಂದು ಸಿನಿಮಾದಲ್ಲಿ ಚಿಕ್ಕ ಪಾತ್ರ ಇರ್ಬೋದು, ದೊಡ್ಡ ಪಾತ್ರ ಇರ್ಬೋದು, ಏನೋ ಒಂದು ಮಾಡಿದ್ರೆ ಅದನ್ನ ಅಟ್ಲೀಸ್ಟ್ 4 ಕಡೆ ಮಾತಾಡ್ಬೇಕು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ 4 ಹಾಕ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದೇನು ಮಾಡದೇ ಇದ್ದಾಗ ಅದೇನಾಗುತ್ತೆ ಸರ್, ಇವತ್ತು ಈಗ ನಾವು ಹೋಗಿ ದರ್ಶನ್ ಸರ್ ಮನೆ ಹತ್ರ ಹೋಗಿ, ಸುದೀಪ್ ಸರ್ ಮನೆ ಹತ್ರ ಹೋಗಿ ಅವ್ರನ್ನ ನೀವು ಸಪೋರ್ಟ್ ಮಾಡಿ ಅಂತ ಕೇಳಿದ್ರೆ ಎಷ್ಟು ಮಟ್ಟಿಗೆ ಸೂಕ್ತ? ಯಾಕಂದ್ರೆ ಅವ್ರು ಈ ಸಿನಿಮಾದಲ್ಲಿ ಮಾಡಿಲ್ಲ. ಆ ಸಿನಿಮಾ ನಮಗೂ ಅವ್ರದ್ದು ಯಾವುದೇ ರೀತಿ ಪರಿಚಯ ಇರೋದಿಲ್ಲ. ಅವ್ರನ್ನ ಹೆಂಗ್ ನಾವು ಅವ್ರನ್ನ ಕರೆಯೋದಕ್ಕೆ ನಮ್ಗೆ ಏನಿದೆ ರೈಟ್ಸ್? ಫಸ್ಟ್ ಸಿನಿಮಾದಲ್ಲಿ ಹಾಕ್ ಮಾಡಿರೋದು. ನಾನು ಇದೇ ಸಿನಿಮಾ ಅಂತ ಹೇಳ್ತಾ ಇಲ್ಲ ಸರ್, ಯಾವುದೇ ಸಿನಿಮಾದಾಗಲಿ ಸರ್ ಮಾಡಿದ್ರು ಅಟ್ಲೀಸ್ಟ್ 4 ಪೇಜಲ್ಲಿ ಅವ್ರ ಸಿನಿಮಾ ಪೋಸ್ಟರ್ ಹಾಕ್ಬೇಕು, ಅದ್ರ ಬಗ್ಗೆ ಮಾತಾಡಬೇಕು ಸರ್. ಇಲ್ಲ ಅಂತಂದ್ರೆ ದಯವಿಟ್ಟು ಅವ್ರ ಸಿನಿಮಾ ಮಾಡಕ್ ಹೋಗಬಾರ್ದು ಸರ್. ಯಾಕಂದ್ರೆ ಗಿಲ್ಲಿ ನಟ ಅವರು ಸರ್ ಯಾವುದೇ ಏನೋ ರಿಯಾಲಿಟಿ ಶೋಗಳಾಗಿರ್ಬೋದು, ಸಿನಿಮಾ ಆಗಿ ಯಾವ್ದು ಮಾಡಿರಲಿಲ್ಲ ಸರ್. ಆ ಟೈಮಲ್ಲಿ ಕರೆದು ಅವರಿಗೆ ಒಂದು ಅವಕಾಶ ಕೊಟ್ವಿ. ಅವರು ಕೇಳಿದ ಸಂಭಾವನೆ ನಾವು ಕೊಟ್ಟು ಯಾವ್ದು ಏನ್ ಪೆಂಡಿಂಗ್ ಇಟ್ಕೊಂಡಿಲ್ಲ ಸರ್. ಎಲ್ಲ ಕ್ಲಿಯರ್ ಮಾಡೇನೆ ನಾವ್ ಇದು ಮಾಡಿ. ಬಟ್ ತುಂಬಾ ಚೆನ್ನಾಗಿದ್ರು. ನಾವು ಅವರು ಬಿಗ್ ಬಾಸ್ ಟೀಮ್ ಒಳಗಡೆ ಹೋದಾಗ್ಲೂ ನಾವು ಅವ್ರ ತಂದೆ ತಾಯಿ ಹತ್ರ ಹೋಗಿ ಬಿಗ್ ಬಾಸ್ ಗೆಲ್ಲಿ ಅನ್ನೋ ರೀತಿಯಲ್ಲಿ ನಾವು ಎಲ್ಲ ಸಪೋರ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ಸಿನಿಮಾ ಬಗ್ಗೆನೂ ಮಾತಾಡ್ಸೋಣ ಅಂತ ಅದನ್ನು ಮಾಡ್ಕೊಂಡ್ ಬಂದ್ವಿ. ಬಟ್ ಎಲ್ಲರೂ ಅವ್ರು ಚೆನ್ನಾಗಿದ್ರು ಸರ್. ಬಟ್ ಗೆದ್ದಾದ್ಮೇಲೆ ಹಿಂಗ್ ಮಾಡಿದ್ರೆ ಹೆಂಗೆ ಸರ್? ದಯವಿಟ್ಟು ನಾನು ಏನಿದ್ರೆ ಸರ್, ಅಂತ ಟ್ಯಾಲೆಂಟೆಡ್ ಇರೋ ವ್ಯಕ್ತಿ ಸರ್, ತುಂಬಾ ಟ್ಯಾಲೆಂಟ್ ಇದ್ದಾನೆ. ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಮೇನ್ ಅಂದ್ರೆ ಆ ಗೌರವನ ಇವತ್ತು ಅವ್ರ ಫ್ಯಾನ್ಸಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಒಳ್ಳೆ ಟ್ಯಾಲೆಂಟ್ ಆತರ ಇರೋ ಪರ್ಸನ್ ಅಂತ ಜನ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಅವ್ರನ್ನ ಅಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಅವರ ಹೆಸರುಗಳನ್ನ ಹಾಳು ಮಾಡ್ಕೋಬಾರ್ದು. ಇನ್ನು ಅವ್ರಿಗೆ ಮುಂದಿನ ಸಿನಿಮಾಗಳಲ್ಲಿ ಅವಕಾಶ ಸಿಗಬೇಕು. ಯಾಕಂದ್ರೆ ಇವತ್ತು ಗಿಲ್ಲಿ ನಟ ಅವ್ರಲ್ಲಿ ನನ್ಗೆ ತುಂಬಾ ಬೇಸರ ಆಗ್ತಾ ಇದೆ. ಯಾಕಂದ್ರೆ ಅವ್ರ ಬಗ್ಗೆ, ಯಾಕಂದ್ರೆ ಅವ್ರನ್ನ ತುಂಬಾ ಅಲ್ಲಿಟ್ಟಿದೀವಿ. ದಯವಿಟ್ಟು ಇವತ್ತು ನಮ್ಮ ಅಭಿಮಾನಿಗಳು ಎಲ್ಲರನ್ನೂ ಅವ್ರನ್ನ ಅಲ್ಲಿಟ್ಟಿದೀವಿ. ದಯವಿಟ್ಟು ನೀವು ನಿಮ್ಗೆ ಅಂತ ಒಂದು ಗೌರವ ಇದೆ, ಮುಂದೆ ತುಂಬಾ ಅವಕಾಶಗಳು ಸಿಗ್ತವೆ. ನೀವು ನಟಿಸಿ. ದಯವಿಟ್ಟು ನಟಿಸೋದಕ್ಕಿಂತ ಮುಂಚೆ ಒಂದು ಸಿನಿಮಾ ಒಪ್ಕೊಳ್ತೀರಾ ಅಂದ್ರೆ ದಯವಿಟ್ಟು ನೀವು ಪ್ರಚಾರ ಮಾಡಬೇಕು. ಇಲ್ಲಾಂದ್ರೆ ದಯವಿಟ್ಟು ಸರ್ ರಿಕ್ವೆಸ್ಟ್ ಅಂತಾದ್ರೂ ತಾಳಿ, ಏನಾದ್ರೂ ತಾಳಿ ಸರ್, ಸಿನಿಮಾ ಮಾಡಕ್ ಹೋಗಬೇಡಿ ಸರ್. ಅಷ್ಟೇ ದಯವಿಟ್ಟು ಮನವಿ ಮಾಡ್ಕೊಳ್ತೀನಿ ನಿಮ್ಮಲ್ಲಿ. ನಮ್ಮ ಮಾತಿನ ಬರದಲ್ಲಿ ಏನಾದರೂ ನಿಮಗೆ ನೋವು ಉಂಟಾಗಿದ್ರೆ ಕ್ಷಮೆ ಇರಲಿ. ದಯವಿಟ್ಟು ಪ್ರತಿಯೊಬ್ಬರು ಇವತ್ತು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.